ಹಲೋ ನನ್ನ ಯೂಟ್ಯೂಬ್ ಬಳಗ, ವೆಲ್ಕಮ್ ಬ್ಯಾಕ್ ಟು ಡೈಲಿ ಫುಡ್ ರೆಸಿಪಿ ಚಾನಲ್. ಇವತ್ತು ಮಾಡೋಣ ಅಕ್ಕಿ ಹಿಟ್ಟನ್ನು ಬಳಸಿ ಚಕ್ಕಲಿ. ಕ್ರಿಸ್ಪಿ ಆದಂತಹ ಚಕ್ಕಲಿಯನ್ನು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಇಲ್ಲಿ ನೋಡ್ಕೊಳ್ಳಿ. ಮೊದಲು ಒಂದು ಪಾತ್ರೆನ ತೆಗೆದುಕೊಳ್ಬೇಕು. ಇದರೊಳಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸಣ್ಣ ಗಾತ್ರದ ಕಪ್ಪನ್ನು ಬಳಸ್ತಾ ಇದ್ದೀನಿ. 3 ಕಪ್ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಇವಾಗ ಹುರಿಗಡಲೆನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಸೊ 2 ಕಪ್ ಹುರಿಗಡಲೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಮೆಜರ್ಮೆಂಟ್ ಚೆನ್ನಾಗಿ ನೋಡಿ ಹಾಕ್ಕೊಳ್ಳಿ, ಅಂದರೆ ಅದು ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಕೂಡ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೋಬೇಕು. ಇವಾಗ ಇದಕ್ಕೆ ಜೀರಿಗೆನ ಸೇರಿಸೋಣ. ಕೆಲವೊಂದು ಜನ ಅಜ್ವೈನ್ ಕೂಡ ಹಾಕ್ಕೊಳ್ತಾರೆ, ಇದನ್ನು ಕೂಡ ನೀವು ಬಳಸ್ಕೋಬೋದು. ಇದಕ್ಕೆ ಇವಾಗ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಳೋಣ. ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದಾದ್ರೂ ಹಾಕ್ಕೊಳ್ಳಿ, ಚೆನ್ನಾಗಿ ಇರುತ್ತೆ ಟೇಸ್ಟ್ ಅಂತ. ಎಳ್ಳನ್ನು ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಉಪ್ಪೆಲ್ಲ ಒಂದು ಸೈಡ್ ಆಗಬಾರ್ದು ಅಂತ ಹೇಳಿಬಿಟ್ಟು ಇವಾಗ ಮೊದಲು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಎಣ್ಣೆ ಇಂಪಾರ್ಟೆಂಟ್ ಏನು ಅಂತಂದರೆ ಬಿಸಿ ಎಣ್ಣೆಯನ್ನು ನೀವು ಇದಕ್ಕೆ ಹಾಕ್ಕೋಬೇಕು. ಅಂದಾಗ ಮಾತ್ರ ಚಕ್ಕಲಿ ಏನಾಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಕಡೆಯೂ ಎಣ್ಣೆ ಹತ್ಕೋಬೇಕು. ಇವಾಗ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಇವಾಗ ನಾದ್ಕೊಳ್ಳೋಣ. ತುಂಬಾ ತೆಳುವಾಗಿ ನಾದ್ಕೋಬಾರ್ದು ನೋಡಿ, ಈ ರೀತಿ ಇರಬೇಕು. ಸೊ ಈಗ ನಾದ್ಕೊಂಡಿದ್ದೀನಿ. ಇಲ್ಲಿ ಚಕ್ಕಲಿ ಮಾಡುವಂತಹ ಒಂದು ಪಾತ್ರೆನ ತಗೊಂಡ್ಬಿಟ್ಟು ಇದರೊಳಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳೋಣ. ಈ ರೀತಿ ಎಣ್ಣೆ ಹಾಕಿಬಿಟ್ಟು, ಅಂದರೆ ಹಿಟ್ಟು ಅಂಟ್ಕೋಬಾರ್ದು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ನಾನು ಹಚ್ತಾ ಇದ್ದೀನಿ. ಇವಾಗ ಹಿಟ್ಟೇನು ಕಲಿಸ್ಕೊಂಡಿದ್ವಿ ಅಲ್ವಾ, ಅದನ್ನು ಇದರೊಳಗೆ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಇದರೊಳಗೆ ಇದನ್ನು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಇವಾಗ ಇದನ್ನು ಲಾಕ್ ಮಾಡಿಬಿಟ್ಟು ಈ ರೀತಿಯಾಗಿ ನೋಡಿ ಚಕ್ಕಲಿನ ಮಾಡ್ಕೋಬೇಕು. ಸೊ ಸೈಜ್ ನಿಮಗೆ ಬಿಟ್ಟಿದ್ದು, ನೀವು ದೊಡ್ಡದು ಬೇಕು ಅಂತ ಅಂದರೂ ದೊಡ್ಡದು ಮಾಡ್ಕೊಳ್ಳಿ. ಈಗ ಆಗಿದೆ, ಇದನ್ನು ಇವಾಗ ಫ್ರೈ ಮಾಡೋಣ. ಈ ರೀತಿಯಾಗಿ ಒಂದೊಂದೇ ಚಕ್ಕಲಿಯನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಉರಿ ತುಂಬಾ ಜಾಸ್ತಿ ಸ್ಪೀಡ್ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ನಾವು ಫ್ರೈ ಮಾಡ್ತಾ ಹೋಗೋಣ. ಅಂದರೆ ಅದು ಒಳಗಿನವರೆಗೂ ಚೆನ್ನಾಗಿ ಬೇಯಬೇಕು, ಅಂದರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಇವಾಗ ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕ್ರಿಸ್ಪಿ ಆದಂತಹ ಚಕ್ಕಲಿ ಮನೆಯಲ್ಲೇ ಮಾಡ್ಕೊಳ್ಳಿ. ನಾವು ಹೊರಗೆಲ್ಲ ತೊಗೊಂಬರ್ತೀವಿ, ಸೊ ಅದೆಲ್ಲ ಯಾವ ರೀತಿ ಎಣ್ಣೆ ಎಲ್ಲ ಇರುತ್ತೋ ಗೊತ್ತಿಲ್ಲ. ಮನೆಯಲ್ಲೇ ಆರೋಗ್ಯಕರವಾಗಿ ಚಕ್ಕಲಿಯನ್ನು ಮಾಡಿ ಇದನ್ನು ನೀವು ಸ್ಟೋರ್ ಮಾಡ್ಕೋಬೋದು. ಸೊ ಇದು ಸ್ವಲ್ಪ ಆರಿದ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ಹಾಕಿಬಿಟ್ಟು ಇದನ್ನು ಒಂದು ಡಬ್ಬಿಯೊಳಗೆ ನೀವು ಇಟ್ಕೊಂಡ್ರೆ ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ತುಂಬಾ ಕ್ರಿಸ್ಪಿಯಾಗಿತ್ತು. ಸೊ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯಾದಂತಹ ಚಕ್ಕಲಿಯನ್ನು ಮನೆಯಲ್ಲೇ ಮಾಡಿ ಮತ್ತು ಎಷ್ಟು 2-3 ತಿಂಗಳು ನೀವು ಸ್ಟೋರ್ ಮಾಡಿಬಿಟ್ಟು ಇದನ್ನು ಇಟ್ಕೋಬೋದು. ಈ ರೀತಿ ಚೆನ್ನಾಗಿರೋ ರೆಸಿಪೀಸ್ ನೋಡಲಿಕ್ಕೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.